ನಿಮಗೋಸ್ಕರ ಏಂಜಲ್ ಮೆಸೇಜ್ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ನಿಮಗೋಸ್ಕರ ಏಂಜಲ್ಸ್ ಏನು ಮೆಸೇಜ್ ಕೊಡ್ತಾರೆ ಅನ್ನುವಂತಹದ್ದನ್ನು ನೋಡೋಣ. ನೋ ನೀಡ್ ಟು ವರಿ ಅನ್ನುವಂತಹದ್ದು ಬಂದಿದೆ, ನೋಡ್ಬೋದು ನೀವು. ನೋ ನೀಡ್ ಟು ವರಿ ಅನ್ನುವಂಥದ್ದು, ಹಾಗೆ ಇಂಪ್ರೂವಿಂಗ್ ಹೆಲ್ತ್ ಅನ್ನುವಂಥದ್ದು. ಇಲ್ಲಿ ಬಹಳಷ್ಟು ಜನ ನೀವು ಬಹಳಷ್ಟು ದುಃಖದಲ್ಲಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅಂದರೆ ಕೆಲವೊಂದು ಕೆಲಸ ಕಾರ್ಯಗಳ ಬಗ್ಗೆ ಬಹಳಷ್ಟು ಚಿಂತೆ ಪಡ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಮೆಡಿಟೇಷನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಇದ್ದೀರಾ, ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿದ್ದೀರಾ. ಹಾಗಾಗಿ ನಿಮಗೆ ಏಂಜಲ್ ಸಪೋರ್ಟ್ ಅನ್ನುವಂಥದ್ದಿದೆ. ಅದ್ರ ಬಗ್ಗೆ ನೀವು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ಇಂಪ್ರೂವಿಂಗ್ ಹೆಲ್ತ್ ಕೂಡ ಇದೆ. ಅಂದರೆ ನಿಮ್ಮ ಹೆಲ್ತ್, ಕೆಲವೊಬ್ಬರಿಗೆ ಇಲ್ಲಿ ಹೆಲ್ತ್ ಪ್ರಾಬ್ಲಮ್ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತಾ ಇದೆ. ಹಾಗೆ ಕೆಲವೊಬ್ಬರಿಗೆ ಬ್ಯೂಟಿ ಅನ್ನುವಂಥದ್ದು ಬರ್ತಾ ಇದೆ. ನೀವು ತುಂಬ ದಿನದಿಂದ ನಿಮ್ಮ ಬ್ಯೂಟಿಯ ಬಗ್ಗೆ ಹೆಚ್ಚು ನೀವು ತಲೆ ಕೆಡಿಸ್ಕೊಂಡಿದ್ರಾ ಅನ್ನುವಂಥದ್ದು. ಅಂದರೆ ಎಲ್ಲೋ ಒಂದು ರೀತಿ ಹೇರ್ ಫಾಲ್ ಆಗಿರ್ಬೋದು, ಪಿಂಪಲ್ಸ್ ಇರ್ಬೋದು, ಈ ರೀತಿ ಯಾವುದೋ ಒಂದು ರೀತಿ ನಿಮಗೆ ನಿಮ್ಮ ಬ್ಯೂಟಿಗೆ ಸಂಬಂಧಪಟ್ಟಿರುವಂತೆ ಕೂಡ ನೀವು ಎಲ್ಲೋ ಒಂದು ರೀತಿ ನಿಮ್ಮಲ್ಲಿ ಬೇಸರ ಇತ್ತು ಅನ್ನುವಂತಹದ್ದು ತಿಳಿತಾ ಇದೆ. ಅದೆಲ್ಲ ಸಮಸ್ಯೆಗಳು ಹೋಗ್ತಾ ಇದೆ. ನಿಮ್ಮ ಬ್ಯೂಟಿ ಕೂಡ ಇಂಪ್ರೂವ್ ಆಗ್ತಾ ಇದೆ. ಹಾಗೆ ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತಾ ಇದೆ ಅನ್ನುವಂತಹ ಮೆಸೇಜನ್ನು ಏಂಜಲ್ಸ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಪರ್ಫೆಕ್ಟ್ ಟೈಮಿಂಗ್. ಅಂದರೆ ನೀವು ಇಷ್ಟು ದಿನ ಯಾವುದೋ ವಿಚಾರವಾಗಿ ಬಹಳಷ್ಟು ಸ್ಟಕ್ ಆಗಿದ್ರಾ ಅನ್ನುವಂತಹದ್ದು, ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಥಿತಿ ಬಹಳಷ್ಟು ಗೊಂದಲದಲ್ಲಿ ಸಿಲುಕಿತ್ತು ಅನ್ನುವಂತಹದ್ದು. ಆದರೆ ಈಗ ನಿಮಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ಬರ್ತಾ ಇದೆ. ನ್ಯೂ ಬಿಗಿನಿಂಗ್ಸ್ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಹೊಸದಾಗಿ ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕು ಅನ್ನುವಂತಹದ್ದು ಇದೆ. ಹಾಗೂ ಕೆಲವೊಬ್ಬರು ಪ್ರೀತಿಯ ವಿಚಾರವನ್ನು ಶೇರ್ ಮಾಡ್ಕೋಬೇಕು ಅನ್ನುವಂಥದ್ದಿದೆ. ಅಂದರೆ ನೀವು ಯಾರನ್ನಾದರೂ ಪ್ರೀತಿಸ್ತಾ ಇದ್ದರೆ ಅವರೊಂದಿಗೆ ನಿಮ್ಮ ಪ್ರೀತಿಯನ್ನು ನೀವು ಶೇರ್ ಮಾಡ್ಕೋಬೇಕು ಅನ್ನುವಂತಹ ಆಸೆ ನಿಮ್ಮಲ್ಲಿ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಕೂಡ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಅನ್ನುವಂಥದ್ದು. ಯಾಕಂದರೆ ಇಷ್ಟು ದಿನ ಯಾವುದೋ ಒಂದು ರೀತಿ ಬ್ಯಾಡ್ ಕರ್ಮದಿಂದ ಕೂಡ ನೀವು ದೂರವಾಗಿದ್ರಾ ಅನ್ನುವಂಥದ್ದು. ಆದರೆ ಇಷ್ಟು ದಿನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ, ನೀವು ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಮತ್ತೆ ನೀವು ಆ ಪ್ರೀತಿಯ ಜೀವನದಲ್ಲಿ ನೀವು ಒಂದಾಗಬೇಕು ಅನ್ನುವಂತಹದ್ದು ಕೂಡ ನಿಮ್ಮಲ್ಲಿದೆ ಅನ್ನುವಂಥದ್ದು ತಿಳಿತಾ ಇದೆ. ಅದಕ್ಕೆಲ್ಲದಕ್ಕೂ ಈಗ ಪರ್ಫೆಕ್ಟ್ ಟೈಮಿಂಗ್ ಅನ್ನುವಂತಹದ್ದು ಬಂದಿದೆ ಅನ್ನುವಂತಹದ್ದನ್ನು ಯೂನಿವರ್ಸ್ ಇಲ್ಲಿ ನಿಮಗೆ ಏಂಜಲ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ಬಹಳಷ್ಟು ಜನಕ್ಕೆ ಇಲ್ಲಿ ತುಂಬ ಸಂತೋಷಕರವಾದ ದಿನಗಳು ಆರಂಭವಾಗ್ತಾ ಇದೆ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ನೀವು ಇಷ್ಟಪಡುವಂತಹ ವ್ಯಕ್ತಿಯನ್ನು ಕೂಡ ನೀವು ಮೀಟ್ ಮಾಡ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಪ್ರೀತಿಯ ಜೀವನ ಕೂಡ ಉತ್ತಮವಾಗ್ತಾ ಇದೆ. ಇಷ್ಟು ದಿನ ಯಾವುದೇ ಮನಸ್ತಾಪಗಳಿದ್ರೂ ಕೂಡ ಅದೆಲ್ಲವೂ ಹೋಗಿ ಇಬ್ಬರು ಕೂಡ ಒಂದಾಗ್ತಿದ್ರೆ, ಇಲ್ಲಿ ಹೆಚ್ಚು ಜನ ಯಾರು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ ಅವರು ಖಂಡಿತವಾಗ್ಲೂ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಆದಷ್ಟು ಬೇಗ ಮತ್ತೆ ನೀವು ಒಂದಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ನ್ಯೂ ಲವ್ ಅನ್ನುವಂಥದ್ದು ಬರ್ತಿದೆ. ಅಂದರೆ ಯಾರಾದರೂ ಸಿಂಗಲ್ ಆಗಿದ್ದರೆ, ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ, ಅಥವಾ ಕೆಲವೊಬ್ಬರು ಇಲ್ಲಿ ಪ್ರೀತಿಯನ್ನು ಶೇರ್ ಮಾಡಿ ನಿಮ್ಮ ಪ್ರೀತಿ ನಿಮಗೆ ಸಿಗ್ತಾ ಇಲ್ಲ ಅನ್ನುವಂತಹದ್ದಿದ್ರೂ ಕೂಡ ನಿಮ್ಮ ಪ್ರೀತಿ ನಿಮಗೆ ಸಿಗ್ತಾ ಇದೆ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ಏಂಜಲ್ಸ್ ತಿಳಿಸ್ತಾ ಇದ್ದಾರೆ. ಯಾರಾದರೂ ನೀವು ಪ್ರೀತಿಸಿದಂಥವರಿಗೆ ನಿಮ್ಮ ಪ್ರೀತಿಯನ್ನು ಶೇರ್ ಮಾಡಿದರೆ ಅವರು ನಿಮ್ಮನ್ನು ಇಷ್ಟಪಡಲಿಲ್ಲ ಅಂತ ಅಂದರೂ ಕೂಡ ಈಗ ಅವರ ಮನಸ್ಥಿತಿ ಬದಲಾಗಿದೆ ಅನ್ನುವಂಥದ್ದು ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಸೋಲ್ಮೇಟ್ ಕನೆಕ್ಷನ್ ಕೂಡ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಇಷ್ಟು ದಿನ ಯಾವುದೇ ಒಂದು ರೀತಿ ಗೊಂದಲ ಅನ್ನುವಂತಹದ್ದು ನಿಮ್ಮ ಮನಸ್ಸಿನಲ್ಲಿದ್ದರೂ ಕೂಡ, ಅಥವಾ ನೀವು ಪ್ರೀತಿಸಿದಂತಹವರ ಮನಸ್ಸಿನಲ್ಲಿ ಇದ್ದರೂ ಕೂಡ ಅದೆಲ್ಲವೂ ದೂರವಾಗ್ತಾ ಇದೆ. ಮತ್ತು ನೀವು ಒಂದಾಗ್ತಾ ಇದ್ದೀರಾ. ನಿಮಗೆ ಪ್ರೀತಿ ಅನ್ನುವಂತಹದ್ದು, ಟ್ರೂ ಲವ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಯಾವುದೇ ಕೆಲಸ ಕಾರ್ಯಗಳು ಸ್ಟಕ್ ಆಗಿದ್ರೂ ಕೂಡ, ಹಣಕಾಸಿನ ವಿಚಾರ ಆಗಿದ್ರೂ ಕೂಡ ಪರ್ಫೆಕ್ಟ್ ಟೈಮಿಂಗ್ ಅನ್ನುವಂತಹದ್ದು ಈಗ ಆರಂಭವಾಗಿದೆ. ನಿಮ್ಮ ಜೀವನ ಉತ್ತಮ ಬದಲಾವಣೆಯನ್ನು ಕಾಣ್ತಾ ಹೋಗುತ್ತೆ ಅನ್ನುವಂತಹದ್ದನ್ನು ಇಲ್ಲಿ ಏಂಜಲ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಇಲ್ಲಿ ಜಸ್ಟಿಸ್ ಅನ್ನುವಂತಹದ್ದು ಕೂಡ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಷ್ಟು ದಿನ ಬಹಳಷ್ಟು ದುಃಖದಲ್ಲಿ ನೀವು ಕಳೆದಿದ್ದೀರಾ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಅದಕ್ಕೋಸ್ಕರ ನೀವು
ಕೆಲವೊಬ್ಬರಿಗೆ ಇಲ್ಲಿ ನೀವು ಇಷ್ಟಪಡುವಂತಹವರಿಂದ ಅಥವಾ ನೀವು ನಂಬಿದವರಿಂದ ಕೂಡ ಬಹಳಷ್ಟು ಎಲ್ಲೋ ಒಂದು ರೀತಿ ದೂರ ಆಗಿದ್ದೀರಾ, ಬೇಸರಕ್ಕೆ ಒಳಗಾಗಿದ್ದೀರಾ ಅನ್ನುವಂತಹದ್ದು ಕೂಡ ಈಗ ಇಲ್ಲಿ ತಿಳಿತಾ ಇದೆ. ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಬಹಳಷ್ಟು ದುಃಖ ಅನ್ನುವಂತಹದ್ದು ನಿಮಗೆ ಇಷ್ಟು ದಿನ ಆವರಿಸಿತ್ತು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಉತ್ತಮ ಪ್ರೀತಿ ಅನ್ನುವಂಥದ್ದು ಬರ್ತಿದೆ. ಫ್ರೆಂಡ್ಸ್ ಆಗಿರ್ಬೋದು, ಪ್ರೀತಿಯ ವಿಚಾರ ಆಗಿರ್ಬೋದು, ನಿಮಗೆ ನ್ಯೂ ಬಿಗಿನಿಂಗ್ಸ್ ಅನ್ನುವಂಥದ್ದೇ ನಿಮ್ಮ ಜೀವನದಲ್ಲಿ ಆರಂಭವಾಗ್ತಾ ಇದೆ. ಹಾಗೆ ಇಷ್ಟು ದಿನ ಯಾವುದೇ ಒಂದು ರೀತಿ ನಿಮ್ಮ ಮನಸ್ಸಿನಲ್ಲಿ ಗೊಂದಲಗಳಿದ್ರೂ ಕೂಡ ಅದೆಲ್ಲವನ್ನು ನಿವಾರಣೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ. ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ ಬಿ ಅಸರ್ಟಿವ್ ಅನ್ನುವಂತಹದ್ದಿದೆ. ಹಾಗೆ ಇಲ್ಲಿ ಹೆಚ್ಚು ಜನಕ್ಕೆ ಪ್ರೀತಿ ಅನ್ನುವಂತಹದ್ದು ಬರ್ತಾ ಇದೆ ಅನ್ನುವಂತಹದ್ದೇ ಇಲ್ಲಿ ತಿಳಿತಾ ಇದೆ. ಯಾರು ತುಂಬ ಇಲ್ಲಿ ಹೆಚ್ಚಾಗಿ ಸಿಂಗಲ್ ಆಗಿರುವಂತಹವರು ಈ ವಿಡಿಯೋವನ್ನು ಹೆಚ್ಚಾಗಿ ನೋಡ್ತಾ ಇದ್ದೀರಾ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ನಿಮಗೆ ಸಿಗ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ. ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಕಷ್ಟ ಸುಖಗಳಿಗೆ ಆಗುವಂತಹವರು, ಹಾಗೆ ನಿಮ್ಮನ್ನು ಪ್ರೀತಿಸುವಂತಹವರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ. ಅದು ಹೆಚ್ಚಾಗಿ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ಹಾಗೆ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ವಿತಿನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್ ಅನ್ನುವಂತಹದ್ದು ಇದೆ. ಅಂದರೆ ಕೆಲವೊಬ್ಬರಿಗೆ ಇಲ್ಲಿ ವಿತಿನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂದರೆ ಕೆಲವೊಂದು ಪ್ರೀತಿಯ ವಿಚಾರ ಆಗಿರ್ಬೋದು, ಕೆಲವೊಂದು ತಿಂಗಳುಗಳು ನೀವು ಕಾಯಬೇಕಾಗುತ್ತೆ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ 1 ವೀಕ್ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಆದಷ್ಟು ಬೇಗನೆ ನೀವು 1 ಮಂತ್ ಒಳಗೆ, 1 ವೀಕ್ ಒಳಗೆ ಕೂಡ ನೋ ಕಾಂಟ್ಯಾಕ್ಟ್ ಆಗಿರ್ಬೋದು ಅಥವಾ ನಿಮ್ಮ ಹೆಲ್ತ್ ವಿಚಾರ ಆಗಿರ್ಬೋದು, ಆದಷ್ಟು ಬೇಗನೆ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆ ನೀವು ಕಾಣ್ತೀರಾ ಅನ್ನುವಂತಹದ್ದೇ ಇಲ್ಲಿ ಹೆಚ್ಚಾಗಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಮಾತ್ರ 1-2 ತಿಂಗಳು ಕಾಯಬೇಕಾಗುತ್ತೆ ನೀವು ಅನ್ನುವಂತಹದ್ದು. ನಿಮ್ಮ ಜೀವನದಲ್ಲಿ ಕೆಲವೊಂದು ಯಶಸ್ಸಿಗೋಸ್ಕರ ಏನಾದರೂ ವೆಯ್ಟ್ ಮಾಡ್ತಾ ಇದ್ದರೆ 1-2-3 ತಿಂಗಳು ಕಾಯಬೇಕು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಲುಕ್ ಫಾರ್ ಎ ಸೈನ್ ಅನ್ನುವಂತಹದ್ದು ಕೂಡ ಇದೆ. ಅಂದರೆ ಇಲ್ಲಿ ಸ್ಪಿರಿಚುವಲಿ ಹೆಚ್ಚು ಜನ ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗಾಗಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಬಹಳಷ್ಟು ಮೆಸೇಜ್ಗಳು ಬರ್ತಾ ಇದೆ. ನಿಮ್ಮ ಸೋಲ್ಮೇಟ್ ವಿಷಯವಾಗಿರ್ಬೋದು, ಅಥವಾ ನೀವು ಯೂನಿವರ್ಸಲ್ಲಿ ಯಾವಾಗಲೂ ಕೂಡ ನಿಮ್ಮ ಬೇಡಿಕೆಗಳನ್ನು ನೀವು ತಿಳಿಸ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಏಂಜಲ್ಸ್ ಹತ್ರ ಯಾವಾಗಲೂ ಕೂಡ ನೀವು ನಿಮ್ಮ ಆಸೆಗಳು ಈಡೇರಲಿಕ್ಕೋಸ್ಕರ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಕೆಲವೊಂದು ವಿಚಾರಗಳು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದರ ಬಗ್ಗೆ ನಿಮಗೆ ಕೆಲವೊಂದು ವಿಚಾರಗಳನ್ನು ಯೂನಿವರ್ಸ್ ಈಗಾಗಲೇ ತೋರಿಸಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಲುಕ್ ಫಾರ್ ಎ ಸೈನ್ ಆಗಿರೋದ್ರಿಂದ ಇಲ್ಲಿ ಹೆಚ್ಚಾಗಿ ನೀವು ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ ಆಗಿದ್ದೀರಾ ಅನ್ನುವಂಥದ್ದು ನಿಮಗೆ ನಿಮ್ಮ ಸ್ಪಿರಿಟ್ ಟೀಮ್ ಕಡೆಯಿಂದ ಬಹಳಷ್ಟು ವಿಚಾರಗಳು ನಿಮಗೆ ತಿಳಿತಾ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದನ್ನು ಹೆಚ್ಚಾಗಿ ನೀವು ಫಾಲೋ ಮಾಡಿ ಅನ್ನುವಂಥದ್ದು. ನಿಮ್ಮ ಡ್ರೀಮಲ್ಲಿ ಕೂಡ ಕೆಲವೊಂದು ವಿಚಾರಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅಥವಾ ನಿಮಗೆ ಏಂಜಲ್ಸ್ ಅದನ್ನು ತಿಳಿಸ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇನ್ನು ಯಾವೆಲ್ಲ ವಿಚಾರಗಳಲ್ಲಿ ನಿಮ್ಮ ಜೀವನ ಬದಲಾಗ್ತಿದೆ ಅಂತ ಹೇಳಿ ಏಂಜಲ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ನೋಡೋಣ. ಇಲ್ಲಿ ಹೆಚ್ಚಿನ ಜನಕ್ಕೆ ಬಹಳಷ್ಟು ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಕಷ್ಟವನ್ನು ಪಡ್ತಾ ಇದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಶಸ್ಸನ್ನು ಪಡ್ಕೊಳ್ಳೋಕ್ಕೋಸ್ಕರ ನೀವು ಬಹಳಷ್ಟು ಕಷ್ಟಪಡ್ತಾ ಇದ್ರ, ಹಾಗೆ ಬಹಳಷ್ಟು ಬೇಸರದಲ್ಲಿ ಕೂಡ ಇದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಂದು ಸಂತೋಷ ಇಲ್ಲಿ ಪ್ರೀತಿ, ಕೆಲವೊಬ್ಬರಿಗೆ ಪ್ರೀತಿಯ ಜೀವನ ಬೇಕು ಅಂತ ಹೇಳಿಬಿಟ್ಟು ಬಹಳಷ್ಟು ಕಷ್ಟಪಟ್ಟಿದ್ರ, ಆದರೆ ಎಲ್ಲೋ ಒಂದು ರೀತಿ ದುಃಖಕ್ಕೆ ಒಳಗಾಗಿದ್ರ. ಹಾಗೆ ಕೆಲವೊಬ್ಬರು ನೀವು ಪ್ರೀತಿಸಿದಂತಹವರನ್ನು ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದೆಲ್ಲ ಇಲ್ಲಿ ತಿಳಿತಾ ಇದೆ. ಇದೆಲ್ಲವೂ ಕೂಡ ನಿಮಗೆ ಮರಳಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಏಂಜಲ್ಸ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಬಹಳಷ್ಟು ತುಂಬ ದಿನಗಳಿಂದ, ಕೆಲವೊಬ್ಬರು ತುಂಬ ವರ್ಷಗಳಿಂದಲೇ ನೀವು ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ನೀವು ಕಷ್ಟಪಡ್ತಾ ಇದ್ದೀರಾ. ನೀವು ಪ್ರೀತಿಸಿದವರನ್ನು ಪಡ್ಕೊಳ್ಳೋಕ್ಕಾಗಿರ್ಬೋದು, ಅಥವಾ ನಿಮ್ಮ ಜಾಬಲ್ಲಿ ಆಗಿರ್ಬೋದು, ನಿಮ್ಮ ಫೈನಾನ್ಸ್
ನಿಮ್ಮ ಕೆಲವೊಬ್ಬರು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ಹಣಕಾಸನ್ನು ಸಂಪಾದನೆ ಮಾಡಲಿಕ್ಕೆ ಕೂಡ ಬಹಳಷ್ಟು ಪಟ್ಟಿದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಅದಕ್ಕೆಲ್ಲವೂ ಕೂಡ ಈಗ ಪರ್ಫೆಕ್ಟ್ ಟೈಮಿಂಗ್ ಅನ್ನುವಂತಹದ್ದು ಬಂದಿದೆ. ನಿಮ್ಮ ಗುಡ್ ಕರ್ಮ ಅನ್ನುವಂತಹದ್ದು ಪ್ರಾರಂಭವಾಗ್ತಾ ಇದೆ ಅನ್ನುವಂತಹದ್ದನ್ನು ಇಲ್ಲಿ ನಿಮಗೆ ಏಂಜಲ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ಏನೇ ಬೇಸರ ಅನ್ನುವಂತಹದ್ದಿದ್ರು ಖಂಡಿತವಾಗ್ಲೂ ನಿಮ್ಮ ಮನಸ್ಸಿನ ಬೇಸರಗಳು ಹೋಗ್ತಾ ಇದೆ. ನಿಮ್ಮನ್ನು ಪ್ರೀತಿಸುವಂತಹವರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ. ಈಗ ಫ್ರೆಂಡ್ ಆಗಿರ್ಬೋದು ಅಥವಾ ಲವ್ ಆಗಿರ್ಬೋದು, ನೀವು ನಿಮ್ಮನ್ನು ಟ್ರೂ ಲವ್ ಮಾಡುವಂತಹವರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಇಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹ ಫ್ರೆಂಡ್ಸ್ ಕೂಡ ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಪ್ರೀತಿ ಅನ್ನುವಂಥದ್ದು, ಲವ್ ಲೈಫ್ ಅನ್ನುವಂಥದ್ದು ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ನಿಮ್ಮ ಸೋಲ್ಮೇಟ್ ಕೂಡ ಆಗಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ನಿಮ್ಮ ನೋವುಗಳನ್ನು ಹೋಗಲಾಡಿಸುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥದ್ದು. ನೀವು ಯಾವಾಗಲೂ ಸಂತೋಷವಾಗಿ ಇರ್ತೀರಾ. ಎಷ್ಟು ದಿನ ಯಾವುದೇ ರೀತಿ ದುಃಖಕ್ಕೆ ಒಳಗಾಗಿದ್ರೂ ಕೂಡ ಆ ದುಃಖವನ್ನೆಲ್ಲ ನೀವು ಮರಿತೀರಾ. ಆ ಥರ ನಿಮ್ಮನ್ನು ಹ್ಯಾಪಿಯಾಗಿ ಇರಿಸುವಂತಹ ಉತ್ತಮ ಸ್ನೇಹಿತರು ಅಥವಾ ನಿಮ್ಮನ್ನು ಪ್ರೀತಿಸುವಂತಹವರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಏಂಜಲ್ಸ್ ಈ ವಿಚಾರವನ್ನು ಕೂಡ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ಒಂಟಿಯಾಗಿ ಬಹಳಷ್ಟು ಕಳ್ಕೊಂಡಿದ್ದೀರಾ. ಹಣಕಾಸಿನ ವಿಚಾರ ಕೂಡ, ಹಣಕಾಸಿನಲ್ಲೂ ಕಳ್ಕೊಂಡಿದ್ದೀರಾ. ಹಾಗೆ ನೆಮ್ಮದಿಯನ್ನು, ಸುಖವನ್ನು ಕೂಡ ಕಳ್ಕೊಂಡಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಬಹಳಷ್ಟು ದುಃಖದಿಂದ ಇದ್ದೀರಾ, ಒಂಟಿಯಾಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು ಏಂಜಲ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ಕೆಲವೊಬ್ಬರು ಇಲ್ಲಿ ನೀವು ಪ್ರೀತಿಸಿದಂತಹವರು ನಿಮ್ಮನ್ನು ಭೇಟಿ ಆಗ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಯಾರಾದರೂ ನೋ ಕಾಂಟ್ಯಾಕ್ಟಲ್ಲಿದ್ದರೆ ನೀವು ಪ್ರೀತಿಸಿದಂತಹವರು ನಿಮ್ಮನ್ನು ನೋಡಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ. ಅಥವಾ ನೀವು ಅವರನ್ನು ಮೀಟ್ ಮಾಡಲಿಕ್ಕೆ ಹೋಗುವಂತಹದ್ದು ಕೂಡ ಇರುತ್ತೆ. ಅಥವಾ ಅವರು ಕೂಡ ನೀವು ಪ್ರೀತಿಸುವಂತಹ ವ್ಯಕ್ತಿ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಕೂಡ ಬರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಆದರೆ ನಿಮಗೆ ಆ ವಿಚಾರ ಗೊತ್ತಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಆ ವಿಚಾರಗಳನ್ನು ಕೂಡ, ಅವರ ಮನಸ್ಸಿನ ಮಾತುಗಳನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಈ ಎಲ್ಲ ಹೊಸ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಅನ್ನುವಂತಹದ್ದನ್ನು ತಿಳಿಸ್ತಾ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ ಉತ್ತಮ ಪೋಸ್ಟಿಂಗ್ ಕೂಡ ನೀವು ಹೋಗ್ತೀರಾ. ಅಂದರೆ ಜಾಬಲ್ಲಿದ್ದರೆ ನಿಮ್ಮ ಜೀವನ ಉತ್ತಮ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನಕ್ಕೆ ಬೇಕಾಗುವಂತಹ ಎಲ್ಲ ಉತ್ತಮವಾದದ್ದನ್ನು ನೀವು ಪಡ್ಕೊಳ್ತೀರಾ. ಆ ರೀತಿಯ ಉತ್ತಮ ದಿನಗಳು ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ಫೈನಾನ್ಷಿಯಲಿ ಕೂಡ ನೀವು ತುಂಬಾ ಫಿಟ್ ಆಗ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಆಸೆಗಳು, ನಿಮ್ಮ ಕನಸುಗಳು ಈಡೇರ್ತಾ ಇದೆ. ಯೂನಿವರ್ಸ್ ಸಪೋರ್ಟ್ ಅನ್ನುವಂಥ ಸಿಗ್ತಿದೆ. ನಿಮ್ಮ ಏಂಜಲ್ಸ್ ನಿಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಪರ್ಫೆಕ್ಟ್ ಟೈಮಿಂಗ್ ಅನ್ನುವಂಥದ್ದು, ಗುಡ್ ಕರ್ಮ ಅನ್ನುವಂಥದ್ದು ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಆಸೆಗಳು ಈಡೇರ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಗುಡ್ ಕರ್ಮ ಅನ್ನುವಂತಹದ್ದು ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ. ಇಷ್ಟು ದಿನ ಬಹಳಷ್ಟು ಜನಕ್ಕೆ ಬ್ಯಾಡ್ ಕರ್ಮ ಅನ್ನುವಂತಹದ್ದಿತ್ತು, ಅಥವಾ ಯಾವುದೋ ಒಂದು ರೀತಿ ನೀವು ಚಿಂತೆಗೆ ಒಳಗಾಗಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಬಹಳಷ್ಟು ನೆಗೆಟಿವಿಟಿ ಕಾರಣದಿಂದಲೂ ನೀವು ಕಷ್ಟ, ಚಿಂತೆಗೆ ಒಳಗಾಗಿದ್ರ, ದುಃಖವನ್ನು ಅನುಭವಿಸ್ತಾ ಇದ್ರ, ಬಹಳಷ್ಟು ಒಂಟಿಯಾಗಿದ್ರ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಬಹಳಷ್ಟು ನಿಮ್ಮ ಜೀವನದಲ್ಲಿ ಕಳ್ಕೊಂಡಿದ್ದೀರಾ. ಬ್ಯಾಡ್ ಕರ್ಮದಿಂದ ಕೂಡ ನೀವು ಬಹಳಷ್ಟು ಜನ ಇಲ್ಲಿ ಹಣಕಾಸಿನ ವಿಚಾರ, ಪ್ರೀತಿಯ ವಿಚಾರ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅವರೆಲ್ಲರನ್ನ ನೀವು ಯಾವುದೋ ಒಂದು ರೀತಿಯಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಾ ಅಥವಾ ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮಿಂದನೇ ಆಗಿರ್ಬೋದು, ಅಥವಾ ಬ್ಯಾಡ್ ಕರ್ಮದಿಂದ, ಅಥವಾ ಕೆಲವೊಬ್ಬರು ಥರ್ಡ್ ಪಾರ್ಟಿಯಿಂದ ಕೂಡ, ನೆಗೆಟಿವಿಟಿ ಕಾರಣದಿಂದಲೂ ಕೂಡ ನೀವು ಇದೆಲ್ಲವನ್ನು ಕಳ್ಕೊಂಡಿದ್ದೀರಾ. ಆದರೆ ಈಗ ನಿಮ್ಮ ಜೀವನದಲ್ಲಿ ನಿಮಗೆ ಗುಡ್ ಕರ್ಮ ಅನ್ನುವಂತಹದ್ದು ಸ್ಟಾರ್ಟ್ ಆಗ್ತಾ ಇದೆ. ಆದ್ದರಿಂದ ನೀವು ಬಯಸಿದಂಥದ್ದೆಲ್ಲ ಕೂಡ ನಿಮಗೆ ಸಿಗ್ತಾ ಇದೆ. ಪ್ರೀತಿ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಬ್ಯೂಟಿ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ನೀವು ಉತ್ತಮ ರೀತಿಯಲ್ಲಿ ನಿಮ್ಮ ಜೀವನ ಬದಲಾವಣೆಯನ್ನು ಕಾಣ್ತಾ ಇದೆ. ಹಾಗೆ ನಿಮಗೆ ಉತ್ತಮ ಸ್ನೇಹಿತರು ಕೂಡ ಸಿಗ್ತಾ ಇದ್ದಾರೆ ಅನ್ನುವಂಥದ್ದು. ನೀವು ಬಹಳಷ್ಟು ದುಃಖದಲ್ಲಿ ಇದ್ದೀರಾ, ಆ ಎಲ್ಲ ದುಃಖಗಳನ್ನು ಹೋಗಲಾಡಿಸುವಂಥ ಉತ್ತಮ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ. ಹಾಗೆ ನಿಮ್ಮನ್ನು ಪ್ರೀತಿಸುವವರು ಕೂಡ ಬರ್ತಾ ಇದ್ದಾರೆ. ಯಾಕಂದರೆ ಗುಡ್ ಕರ್ಮ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ಹೆಚ್ಚು ಜನಕ್ಕೆ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂಥವರು, ನಿಮ್ಮ
ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ ನಿಮಗೆ ಸಿಗ್ತಾರೆ. ಇಷ್ಟು ದಿನ ನೀವು ಕೆಲವೊಬ್ಬರು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು, ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದೀರಾ. ನಿಮ್ಮ ಸೋಲ್ಮೇಟೇ ನಿಮಗೆ ಬೇಕು ಅನ್ನುವಂತಹದ್ದನ್ನು ಕೂಡ ನಿಮ್ಮ ಏಂಜಲ್ ಹತ್ರ ತುಂಬ ದಿನಗಳಿಂದ, ಕೆಲವೊಬ್ಬರು ವರ್ಷಗಳಿಂದಲೇ ನೀವು ಪ್ರೇ ಮಾಡ್ತಾ ಇದ್ದೀರಾ, ಹಾಗೆ ಮ್ಯಾನಿಫೆಸ್ಟ್ ಮಾಡ್ತಾನೆ ಇದ್ದೀರಾ. ನಿಮ್ಮ ಏಂಜಲ್ಸ್ ಹತ್ರ ಯಾವಾಗಲೂ ಕೇಳ್ಕೊಳ್ತಾ ಇದ್ದೀರಾ. ಆ ವಿಚಾರವಾಗಿ ಕೂಡ ಹೆಚ್ಚು ಜನ ನಿಮ್ಮ ಸೋಲ್ಮೇಟ್ ಸಿಕ್ಕಿಲ್ಲ ಅನ್ನುವ ದುಃಖ ಕೂಡ ನಿಮಗೆ ಕಾಣ್ತಾ ಇತ್ತು ಅನ್ನುವಂತಹದ್ದೆಲ್ಲವೂ ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ಈಗ ಆ ಪರ್ಫೆಕ್ಟ್ ಟೈಮಿಂಗ್ ಅನ್ನುವಂತಹದ್ದು ಬಂದಿದೆ, ನಿಮ್ಮ ಗುಡ್ ಕರ್ಮ ಅನ್ನುವಂತಹದ್ದು ಆರಂಭವಾಗಿದೆ ಅಂತ ಹೇಳಿಬಿಟ್ಟು ಏಂಜಲ್ಸ್ ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ಬದಲಾವಣೆ ಅನ್ನುವಂತಹದ್ದೇ ನಿಮ್ಮ ಜೀವನದಲ್ಲಿ ಇರುತ್ತೆ ಅನ್ನುವಂತಹದ್ದನ್ನು ಇಲ್ಲಿ ಏಂಜಲ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇದಿಷ್ಟು ಜನರಲ್ ರೀಡಿಂಗ್. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.